ನಮ್ಮಲ್ಲೊಂದು ಮಾತಿದೆ, 7 ಸಲ ತಿಂದ್ರು ಎಳ್ಳು ಉರ್ಕೊಂಡು ತಿಂದ್ರು ಅಂತ. ಈ ಮಾತು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ಗೆ ಅಕ್ಷರಶಃ ಅನ್ವಯವಾಗಿದೆ. ಸರ್ಕಾರ ಬಡವರ ಮಕ್ಕಳಿಗಾಗಿ ಕೋಟ್ಯಂತರ ರೂಪಾಯಿ ಅನುದಾನ ವೆಚ್ಚ ಮಾಡುತ್ತಿದ್ರೂ ಅವು ಉಪಯೋಗಕ್ಕೆ ಬಾರದ ಶೋಚನೀಯ ಸ್ಥಿತಿ ನಿರ್ಮಾಣವಾಗಿದೆ. ಹಾಸ್ಟೆಲ್ನಲ್ಲಿ ಗ್ರಂಥಾಲಯ ಇದೆ, ಕುಳಿತುಕೊಳ್ಳಲು ಚೇರ್ ಕೂಡ ಇದೆ, ಆದ್ರೆ ಓದಲು ಪುಸ್ತಕಗಳಿಲ್ಲ. ಹಾಸ್ಟೆಲ್ ವಾರ್ಡನ್ ಮುಖ ನೋಡಿ ವಿದ್ಯಾರ್ಥಿಗಳು ಅದೆಷ್ಟೋ ದಿನವಾಗಿದೆ. ಉಸ್ತುವಾರಿ ನೋಡಿಕೊಳ್ಳಬೇಕಾದ ವಾರ್ಡನ್ ಈ ಕಡೆ ಮುಖ ಮಾಡ್ತಿಲ್ಲ. ವಾರ್ಡನ್ ಇಲ್ಲ, ಖಾಲಿ ಲೈಬ್ರರಿ. ಎಲ್ಲಿ ಏನ್ ಓದ್ಬೇಕು ಸರ್ ಅನ್ನೋದು ವಿದ್ಯಾರ್ಥಿಗಳ ಗೋಳು. ಹಾಸ್ಟೆಲ್ ಒಳಗೆ ಹೊರಗೆ ಕಸದ ರಾಶಿಯೇ ಬಿದ್ದಿದೆ. ಕಸ ಹೊಡೆದು ಹಲವು ದಿನಗಳೇ ಕಳೆದಿವೆ. ಗುಟ್ಕಾ, ಪಾನ್ ಮಸಾಲ, ಸಿಗರೇಟ್, ಬೀಡಿ ಎಲ್ಲೆಂದರಲ್ಲಿ ಬಿದ್ದಿವೆ. ಇಷ್ಟೆಲ್ಲ ಅವ್ಯವಸ್ಥೆಗಳ ಮಧ್ಯೆಯೂ ವಿದ್ಯಾರ್ಥಿಗಳು ಇದೇ ಹಾಸ್ಟೆಲ್ನಲ್ಲಿ ಶಿಕ್ಷಣ ಪಡೆಯುವಂತಾಗಿರೋದು ನಿಜಕ್ಕೂ ದುರಂತವೇ ಸರಿ ಅನ್ನುವಂತೆ ಮಾಡಿದೆ.